ನಟ ದರ್ಶನ್ ಪತ್ನಿಗೆ ಅಸಭ್ಯವಾಗಿ ಕಮೆಂಟ್ಗಳನ್ನ ಮಾಡಿದ್ರು. ಇದಕ್ಕೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಒಂದು ದೊಡ್ಡ ಖಂಡನೆ ಶುರುವಾಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಅದ್ರ ಜೊತೆಗೆ ಸಾಮಾಜಿಕ ಹೋರಾಟಗಾರರು ಕಂಪ್ಲೇಂಟ್ ಅನ್ನ ಕೂಡ ಕೊಟ್ಟಿದ್ರು. ಇದೀಗ ಈ ಪ್ರಕರಣ ಸಂಬಂಧ ವಿವರಣೆ ನೀಡುವಂತೆ ವಿಜಯಲಕ್ಷ್ಮಿಗೆ ಎರಡನೇ ನೋಟಿಸ್ ಹೋಗಿದೆ. ಎರಡನೇ ನೋಟಿಸ್ಗೂ ಯಾವುದೇ ಉತ್ತರ ನೀಡದ ದರ್ಶನ್ ಅವರ ಪತ್ನಿ ಘಟನೆ ಬಗ್ಗೆ ಹೇಳಿಕೆ ದಾಖಲಿಸಿಕೊಳ್ಳಲು ಪೊಲೀಸರಿಂದ ನೋಟಿಸ್ ಕೂಡ ಹೋಗಿದೆ. ಆದ್ರೆ 2 ಬಾರಿ ನೋಟಿಸ್ ನೀಡಿದ್ರು ಕ್ಯಾರೆ ಎನ್ನದ ವಿಜಯಲಕ್ಷ್ಮಿ ಅವರು. ಸಿಕೆ ಅಚ್ಚುಕಟ್ಟು ಪೊಲೀಸರಿಂದ ಪ್ರಕರಣ ದಾಖಲಾದ ನಂತರ ನೋಟಿಸ್ ಜಾರಿಯಾಗಿದೆ. ಮಹಿಳಾ ಆಯೋಗದಿಂದ ಸುಮೋಟೋ ಕೇಸ್ ದಾಖಲಿಸುವಂತೆ ನೋಟಿಸ್ ಹೋಗಿತ್ತು. ಇದೀಗ 3ನೇ ನೋಟಿಸ್ ನೀಡಲು ಸಿಕೆ ಅಚ್ಚುಕಟ್ಟೆ ಪೊಲೀಸ್ ಅವರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. 3ನೇ ನೋಟಿಸ್ಗೂ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ ಅಂದ್ರೆ ಪ್ರಕರಣ ಮುಕ್ತಾಯ ಮಾಡಲಿರುವ ಪೊಲೀಸರು ಕೋರ್ಟಿಗೆ ಸಿ ರಿಪೋರ್ಟ್ ಸಲ್ಲಿಕೆ ಮಾಡಲಿರುವ ಪೊಲೀಸರು ತನಿಖೆಗೆ ಯಾವುದೇ ಮಾಹಿತಿ ಸಿಗುತ್ತಿಲ್ಲ ಎಂದು ಸಿ ರಿಪೋರ್ಟ್ ಸಲ್ಲಿಕೆಯಾಗುವ ಸಾಧ್ಯತೆಗಳಿದೆ. ನಟ ದರ್ಶನ್ ಅವರ ಪತ್ನಿಗೆ ಅಸಭ್ಯವಾದ ಕಮೆಂಟ್ಗಳು ಬಂದಿದ್ವು. ಅವರ ಫೋಟೋ ಅನ್ನ ಇಟ್ಕೊಂಡು ಕೆಟ್ಟ ಒಂದು ಬಾಡಿ ಶೇಮಿಂಗ್ ಕೂಡ ಮಾಡಲಾಗಿತ್ತು. ಇದೀಗ ಈ ಪ್ರಕರಣದಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಅನ್ನ ಕೊಟ್ಟಿದ್ರು ಅಚ್ಚುಕಟ್ಟೆ ಪೊಲೀಸ್ ಅವರು. ನೀವು ವಿಚಾರಣೆಗೆ ಬನ್ನಿ, ಯಾರ್ಯಾರು ಅಸಭ್ಯವಾಗಿ ಏನೇನು ಕಮೆಂಟ್ ಹಾಕಿದ್ರು ಅನ್ನೋದನ್ನ ಹೇಳಿ ಅಂತ ಹೇಳಿ ಪೊಲೀಸರು ಅಚ್ಚುಕಟ್ಟು ಪೊಲೀಸ್ ಅವರು ನೋಟಿಸ್ ಅನ್ನ ಕೊಟ್ಟಿದ್ರು. ಆದ್ರೆ ಆ ಯಾವುದೇ ನೋಟಿಸ್ಗೆ ವಿಜಯಲಕ್ಷ್ಮಿ ಅವರು ಕ್ಯಾರೆ ಅಂತಿಲ್ಲ. ಅವ್ರಿಗೆ ಇದು ಬೇಕಾಗಿಲ್ಲ ಅನ್ಸುತ್ತೆ. ಸುಮ್ಮನೆ ಯಾಕೆ ಬೇಕು? ಈಗ ದರ್ಶನ್ ಅವರ ಒಂದು ಕೇಸ್ಗೆ ಕೋರ್ಟು ಕಚೇರಿ ಅಂತ ತಿರುಗ್ತಿರುವಂತ ವಿಜಯಲಕ್ಷ್ಮಿ ಅವ್ರಿಗೆ ಈಗ ಮತ್ತೊಂದು ಕೇಸನ್ನ ಹ್ಯಾಂಡಲ್ ಮಾಡೋದಕ್ಕೆ ಕಷ್ಟ ಆಗಬಹುದು. ಸೊ ಹಾಗಾಗಿ ಅವರು ಈ ಪ್ರಕರಣಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಅನ್ನ ಕೊಡ್ತಿಲ್ಲ ಅಂತ ಅನ್ಸುತ್ತೆ. ಏನೋ ಅಂದ್ರೆ ವಿಜಯಲಕ್ಷ್ಮಿ ಅವ್ರಿಗೆ ಕೆಟ್ಟದಾಗಿ ಕಮೆಂಟ್ಗಳನ್ನ ಹಾಕಿದ್ರಲ್ಲ, ಸೊ ಆ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಜಯಲಕ್ಷ್ಮಿ ಅವ್ರಿಗೆ 2ನೇ ನೋಟಿಸ್ ಹೋಗಿತ್ತು, 3ನೇ ನೋಟಿಸ್ ಹೋಗಿತ್ತು. ಆದ್ರೆ ಅದ್ಯಾವುದಕ್ಕೂ ಕೂಡ ವಿಜಯಲಕ್ಷ್ಮಿ ಅವರು ಕ್ಯಾರೆ ಅಂತಿಲ್ಲ. ನಮಗ್ ಬೇಕಾಗಿಲ್ಲ, ಇದು ಸುಮ್ಮನೆ ಯಾಕೆ ಬೇಕು, ಇಲ್ದಿರ ತಲೆನೋವು, ಇರೋ ಒಂದು ಕೇಸನ್ನೇ ನೋಡ್ಕೊಂಡ್ರೆ ಆಗಿದೆ. ದರ್ಶನ್ ಅವರ ಕೇಸೇ ಬೇಜಾನಾಗೋಯ್ತು, ಮತ್ತೊಂದು ಕೇಸ್ ಬೇಕಾ? ಯಾರು ಹೆಂಗ್ ಬೇಕಾದ್ರೂ ಕಮೆಂಟ್ ಹಾಕೊಳ್ಳಿ, ನನಗೇನಾಗಬೇಕು ಅಂತ ಹೇಳಿ ವಿಜಯಲಕ್ಷ್ಮಿ ಅವರು ಅಚ್ಚುಕಟ್ಟು ಪೊಲೀಸ್ ಅವರಿಂದ ಎಷ್ಟೇ ಅಂದ್ರೆ ಪ್ರಕರಣ ದಾಖಲಿಸಿಕೊಂಡಿದ ನಂತರ ನೋಟಿಸ್ ಜಾರಿ ಮಾಡಿದ್ರು ಕೂಡ ಅವ್ರು ಬಂದಿಲ್ಲ. ಇನ್ನು ಮಹಿಳಾ ಆಯೋಗದಿಂದ ಸುಮೋಟೋ ಕೇಸ್ ದಾಖಲಿಸುವಂತೆ ಕೂಡ ನೋಟಿಸ್ ಹೋಗಿತ್ತು. ಅದಕ್ಕೂ ಕೂಡ ವಿಜಯಲಕ್ಷ್ಮಿ ಅವರು ಯಾವುದೇ ರೀತಿಯಾಗಿ ಸ್ಪಂದಿಸ್ತಿಲ್ಲ. ಇದೀಗ 3ನೇ ನೋಟಿಸ್ ನೀಡಲು ಸಿಕೆ ಅಚ್ಚುಕಟ್ಟು ಪೊಲೀಸರು ಸಿದ್ಧತೆಯನ್ನ ಮಾಡ್ತಿದ್ದಾರೆ. 3ನೇ ನೋಟಿಸ್ಗೂ ಅವ್ರು ಯಾವುದೇ ಪ್ರತಿಕ್ರಿಯೆನ ಕೊಡ್ಲಿಲ್ಲ ಅಂತಂದ್ರೆ, ವಿಚಾರಣೆಗೆ ಬರಲಿಲ್ಲ ಅಂತಂದ್ರೆ, ಅವರ ಇಂಟ್ರೆಸ್ಟ್ ಅನ್ನ ತೋರಿಸ್ಲಿಲ್ಲ ಈ ಒಂದು ಪ್ರಕರಣಕ್ಕೆ ಅಂತಂದ್ರೆ, ಈ ಕೇಸ್ ಏನಿದೆ ಇದನ್ನ ಮುಕ್ತಾಯ ಮಾಡಲಿದ್ದಾರೆ ಪೊಲೀಸರು. ಅಂದ್ರೆ ಕೋರ್ಟಿಗೆ ಸಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಲಿದ್ದಾರಂತೆ ಪೊಲೀಸರು. ಅಂದ್ರೆ ತನಿಖೆಯಲ್ಲಿ ನಮ್ಗೆ ಯಾವುದೇ ಸಾಕ್ಷಿಗಳು ದೊರಕಿಲ್ಲ, ಮಾಹಿತಿಗಳು ಸಿಕ್ತಿಲ್ಲ ಅಂತ ಹೇಳಿ ಸಿ ರಿಪೋರ್ಟ್ ಮಾಡಿ ಕೋರ್ಟಿಗೆ ಕೊಟ್ರೆ ಅಲ್ಲಿಗೆ ಈ ಕೇಸ್ ಏನಿದೆ ಅದು ಮುಕ್ತಾಯ ಆಗುತ್ತೆ. ಇವರು ವಿಜಯಲಕ್ಷ್ಮಿ ಅವರು ಯಾಕೆ ಬೇಕಪ್ಪ ತಲೆನೋವು, ಈಗಿರೋ ಒಂದು ಕೇಸನ್ನೇ ನೋಡ್ಕೊಳ್ಳೋದಾಗಿದೆ. ಇನ್ನು ದರ್ಶನ್ ಅವರ ಕೇಸ್ ಜೊತೆ ಇದು ಒಂದು ಕೇಸ್ ಆದ್ರೆ ಆ ಕೇಸ್ಗೂ ಓಡಾಡಬೇಕು, ಈ ಕೇಸ್ಗೂ ಓಡಾಡ್ಬೇಕಂತಲ್ಲ ಹೇಳಿ ಅವ್ರಿಗೆ ಯಾರು ಎಷ್ಟೇ ಕಮೆಂಟ್ ಹಾಕಿದ್ರು ಅದನ್ನ ಸಹಿಸ್ಕೊಂಡು ದರ್ಶನ್ ಅವರ ಒಂದು ಕೇಸಿಗೆ ಒಂದು ಕಾನ್ಸಂಟ್ರೇಟ್ ಅನ್ನ ಮಾಡ್ತಿರ್ಬೇಕು ವಿಜಯಲಕ್ಷ್ಮಿ ಅವರು. ಹೀಗಾಗಿ ಅವರಿಗೆ ಯಾರು ಕೆಟ್ಟದಾಗಿ ಕಮೆಂಟ್ ಹಾಕಿದ್ರು ಅವ್ರಿಗೆ ಶಿಕ್ಷೆ ಕೊಡ್ಸೋದಕ್ಕೂ ವಿಜಯಲಕ್ಷ್ಮಿ ಅವರು ಮುಂದಾಗ್ತಿಲ್ಲ. ದರ್ಶನ್ ಅವರ ಕೇಸ್ ಬಗ್ಗೆನೇ ಫೋಕಸ್ ಅನ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಅದೇ ಒಂದು ದೊಡ್ಡ ಕೇಸು, ದಿನನಿತ್ಯ ಕೋರ್ಟು ಕಚೇರಿ ಅಂತ ಅಲಿತಿರ್ಬೇಕು, ಲಾಯರ್ ಆಫೀಸ್ಗಳಿಗೆ ಹೋಗ್ತಿರ್ಬೇಕು. ಇನ್ನು ಆ ಒಂದು ಕೇಸ್ ನಡುವೆ ಇನ್ನೊಂದು ಕೇಸ್ ಯಾಕೆ ಬೇಕು ಅಂತ ಹೇಳಿ ವಿಜಯಲಕ್ಷ್ಮಿ ಅವರು ಆ ಒಂದು ಪ್ರಕರಣವನ್ನ
ತಳ್ಳಿ ಹಾಕ್ತಿದ್ದಾರೆ. ಅದು ನನಗೆ ಅಂದರೆ ಬೇಡದೇ ಇರೋ ಪ್ರಕರಣ, ಯಾರು ಹೇಗೆ ಬೇಕಾದರೂ ಮಾತಾಡ್ಕೊಳ್ಳಿ, ಏನು ಬೇಕಾದರೂ ಹೇಳ್ಕೊಳ್ಳಿ, ನಾನಂತೂ ಇದ್ರ ಬಗ್ಗೆ ಏನೂ ಆ್ಯಕ್ಷನ್ಸ್ ತಗೊಳ್ಳಲ್ಲ ಅಂತ ಹೇಳಿ ವಿಜಯಲಕ್ಷ್ಮಿ ಅವರು ಕೈ ಚೆಲ್ಲಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.